ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ GNM ನರ್ಸಿಂಗ್ ಸಂಬಂಧಿಸಿದಂತಹ ಹಲವು ಅಪ್ಡೇಟ್ಗಳನ್ನು ಮಾಡಲಾಗಿದೆ. ಅದರಲ್ಲಿ ಸ್ಪೆಷಲಿ ಸೀಟ್ ಮ್ಯಾಟ್ರಿಕ್ಸನ್ನು ಕೂಡ ಅಪ್ಡೇಟ್ ಮಾಡಲಾಗಿದೆ. ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ ಮುಖಾಂತರ ನಿಮಗೆ ಕರ್ನಾಟಕದಲ್ಲಿರುವಂಥ ಒಟ್ಟು ಸೀಟ್ಗಳು ಎಷ್ಟಿದ್ದಾವೆ, ಅದರಲ್ಲಿ ಗೋರ್ಮೆಂಟ್ ಕಾಲೇಜ್ಗಳಲ್ಲಿ ಮಾತ್ರ ಎಷ್ಟಿದ್ದಾವೆ, ಆಮೇಲೆ ಅದರಲ್ಲಿ ಸ್ಪೆಷಲ್ ಕೋಟಾದಲ್ಲಿ ಎಷ್ಟಿದ್ದಾವೆ, ಹೈದರಾಬಾದ್ ಕರ್ನಾಟಕಕ್ಕೆ ಎಷ್ಟಿದ್ದಾವೆ, ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ ಎಷ್ಟಿದ್ದಾವೆ, ಗೌರ್ಮೆಂಟಲ್ಲಿ ಮತ್ತು ಪ್ರೈವೇಟಲ್ಲಿ ಟೋಟಲ್ ಇಡೀ ಕರ್ನಾಟಕದಲ್ಲಿ ಎಷ್ಟು ಸೀಟ್ಗಳಿದ್ದಾವೆ ಅನ್ನೋದನ್ನು ನಿಮಗೆ ಆಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಮಾಡಲಾಗಿದೆ. ನಾನು ಇದರಲ್ಲಿ ವಿವರಗಳನ್ನು ಕೊಡ್ತೀನಿ. ಯಾವ ಕಾಸ್ಟಿಗೆ ಎಷ್ಟು ಸೀಟ್ ಇದ್ದಾವೆ ಮತ್ತು ಯಾವ ಒಂದು ಕಾಲೇಜುಗಳಲ್ಲಿ ಎಷ್ಟು ಸೀಟ್ ಇದ್ದಾವೆ ಅಂಥೇಳಿ. ಸೊ ಇಲ್ಲಿ ನೋಡ್ತಾ ಇದ್ದೀರಿ, ಇದು 2025-26ನೇ ಸಾಲಿನ ಒಂದು ಅಬ್ಸ್ಟ್ರಾಕ್ಟ್ ಕೊಟ್ಟಿರುವಂಥ ಸೀಟ್ ಮ್ಯಾಟ್ರಿಕ್ಸು. ಇಲ್ಲಿ ಒಂದನೇದಾಗಿ ಏನಪ್ಪ ಅಂದರೆ ಇಲ್ಲಿ ಗೌರ್ಮೆಂಟ್ ಕಾಲೇಜ್. ಸೊ ಗೌರ್ಮೆಂಟ್ ಕಾಲೇಜಲ್ಲಿ ಎಷ್ಟಿದಾವಪ್ಪ ಅಂದರೆ ಟೋಟಲ್ ಗೌರ್ಮೆಂಟ್ ಕಾಲೇಜ್ ಇರೋದು 18ರಲ್ಲಿ ಎಷ್ಟಿದಾವಪ್ಪ ಅಂದರೆ 651 ಸೀಟ್ಗಳಿದ್ದಾವೆ. ಅದರಲ್ಲಿ ಗೌರ್ಮೆಂಟ್ ಸೀಟ್ ಇರೋದು 651. ಸ್ಪೆಷಲ್ ಕೋಟಾದಲ್ಲಿ ಕೊಟ್ಟಿರುವಂಥದ್ದು 119 ಸೀಟ್ಗಳನ್ನು ಕೊಟ್ಟಿದ್ದಾರೆ. ಆಮೇಲೆ ನಾನ್ ಹೈದರಾಬಾದ್ ಕರ್ನಾಟಕದವ್ರಿಗೆ ಅಂದರೆ ಕರ್ನಾಟಕದವ್ರಿಗೆ ಟೋಟಲ್ ಕರ್ನಾಟಕದವ್ರಿಗೆ 443 ಮತ್ತು HK ಹೈದರಾಬಾದ್ ಕರ್ನಾಟಕದವ್ರಿಗೆ ಮಾತ್ರ ಏನಪ್ಪ ಅಂದರೆ 89 ಸೀಟ್ಗಳನ್ನು ಕೊಟ್ಟಿದ್ದಾರೆ. ಪ್ರೈವೇಟಲ್ಲಿ ಎಷ್ಟಿರೋದು, ಪ್ರೈವೇಟ್ ಕಾಲೇಜ್ಗಳಲ್ಲಿ ಟೋಟಲಾಗಿ ಇರುವಂಥದ್ದು ಪ್ರೈವೇಟ್ ಕಾಲೇಜು 806 ಪ್ರೈವೇಟ್ ಕಾಲೇಜ್ಗಳಿದ್ದಾವೆ. ಅದರಲ್ಲಿ 46,815 ಸೀಟ್ಗಳು ಇರುವಂಥದ್ದು ಟೋಟಲ್. ಅಲ್ಲಿ ಗೋರ್ಮೆಂಟ್ ಅಂಡರಲ್ಲಿ ಇರುವಂಥದ್ದು 4,936. ಅದರಲ್ಲಿ ಸ್ಪೆಷಲ್ ಕೋಟಾ 246 ಕೊಟ್ಟಿದ್ದಾರೆ. ಮತ್ತು ನಾನ್ HKದಲ್ಲಿ 3,678 ಮತ್ತು HKಗೆ 1,012 ಕೊಟ್ಟಿರುವಂಥದ್ದು. ಸೊ ಟೋಟಲ್ ಆಗಿ ಎಷ್ಟಿದಾವಪ್ಪ ಅಂತಂದ್ರೆ ಕಾಲೇಜ್ಗಳು ಇರುವಂಥದ್ದು 824 ಕಾಲೇಜ್ಗಳಿದ್ದಾವೆ. ಅದರಲ್ಲಿ ಟೋಟಲ್ ಸೀಟ್ಗಳು ಇರುವಂಥದ್ದು 47,476. ಅದರಲ್ಲಿ ಗೋರ್ಮೆಂಟ್ ಅಂಡರಲ್ಲಿ ಸೀಟ್ ಇರುವಂಥದ್ದು 5,587. ಓಕೆ, ಅದರಲ್ಲಿ ಸ್ಪೆಷಲ್ ಕೋಟಾದಲ್ಲಿ 3,365 ಮತ್ತು ನಾನ್ HKದಲ್ಲಿ 4,121 ಮತ್ತು HKದಲ್ಲಿ 1,101. ಇಲ್ಲಿ ಕಾಸ್ಟ್ ವೈಸ್ ಡಿವೈಡ್ ಮಾಡೋದಾರೆ HK ಮತ್ತು ನಾನ್ HK ಕಾಸ್ಟ್ ವೈಸ್ ಏನು ಕೊಟ್ಟಿದ್ದಾರೆ ನೋಡಿ. ಇದು ನಾನ್ HK ಅಂತಂದರೆ ಹೈದರಾಬಾದ್ ಕರ್ನಾಟಕನ ಹೊರತುಪಡಿಸಿದವರಿಗೆ ನಾನ್ HK ಅಂತ ಕರೀತಾರೆ. ಸೊ ಕೆಟಗರಿ 1ಗೆ ಎಷ್ಟು ಕೊಟ್ಟಿದ್ದಾರಪ್ಪ ಅಂತಂದರೆ ಇಲ್ಲಿ 165, HKಗೆ 44, GMಲ್ಲಿ 1,814 ಮತ್ತು HKದಲ್ಲಿ 484, 2Aದಲ್ಲಿ 618, ಇಲ್ಲಿ HKದಲ್ಲಿ 166 ಮತ್ತು 2Bದಲ್ಲಿ 165, ಇದು 44 ಕೊಟ್ಟಿದ್ದಾರೆ. 3Aದಲ್ಲಿ 165, 44, 3Bದಲ್ಲಿ 206, 55, SCದಲ್ಲಿ ಎಷ್ಟು ಕೊಟ್ಟಿದ್ದಾರಪ್ಪ ಅಂದರೆ 700 ಕೊಟ್ಟಿದ್ದಾರೆ, 187 ಕೊಟ್ಟಿದ್ದಾರೆ. STಗೆ 288 ಮತ್ತು 77 ಕೊಟ್ಟಿದ್ದಾರೆ. ಒಟ್ಟು ನೋಡಿ ಇಲ್ಲಿ ಈಗ ಕೊಡಬೇಕಾಗಿರುವಂಥ ಸೀಟುಗಳು ಹೇಳೋದಾದರೆ 4,121, 1,101. ಓಕೆ, ಸೊ ಇದು ಮಾಜಿ ಸೈನಿಕರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿರುವಂಥದ್ದು. ಫಿಸಿಕಲ್ ಹ್ಯಾಂಡಿಕ್ಯಾಪ್ ಟು ಮಾಜಿ ಸೈನಿಕರಿಗೆ 365 ಸೀಟ್ಗಳನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಇದು ಸೀಟ್ಗಳ ವಿವರ. ಇಷ್ಟು ಸೀಟ್ಗಳಲ್ಲಿ ಕೌನ್ಸಿಲಿಂಗ್ ಆಗುತ್ತೆ ನಿಮಗೆ.